ಎಲ್ರಿಗೂ ನಮಸ್ಕಾರ. ಫೈನಲಿ ಡಾಕ್ಸ್ ಟೋಕನ್ನ ಕ್ಲೈಮ್ ಮಾಡುವಂಥ ಆಪ್ಷನ್ ಕೂಡ ಓಪನ್ ಆಗಿದೆ. ಫಸ್ಟ್ ಏನು ಮಾಡ್ತೀರಾ ಅಂದರೆ ಡೆಪಾಸಿಟ್ ಟು ಎಕ್ಸ್ಚೇಂಜಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ ಅಪ್ಲಿಕೇಶನ್ಗೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇದರಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಎಕ್ಸ್ಚೇಂಜಸ್ಗೆ ವಿಡ್ರಾ ಮಾಡ್ಕೊಬೋದು, ಅದನ್ನು ಬಿಟ್ಟರೆ ನಿಮ್ಮ ಒಂದು ಟೆಲಿಗ್ರಾಮ್ ವ್ಯಾಲೆಟ್ಗೂ ಕೂಡ ವಿಡ್ರಾನ ಮಾಡ್ಕೊಬೋದು. ನಿಮ್ಮ ಹತ್ರ ಬೈಬಿಟ್ ಎಕ್ಸ್ಚೇಂಜ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ, ಡೈರೆಕ್ಟಾಗಿ ಎಕ್ಸ್ಚೇಂಜಿಗೆ ವಿಡ್ರಾನ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೈಬಿಟ್ ಎಕ್ಸ್ಚೇಂಜ್ ಇಲ್ಲ, ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ವ್ಯಾಲೆಟ್ಗೆ ವಿಡ್ರಾ ಮಾಡ್ಕೊಳ್ಳಿ. ಬಟ್ ವ್ಯಾಲೆಟ್ಗೆ ವಿಡ್ರಾ ಮಾಡಿಕೊಂಡ್ರೆ ಸ್ವಲ್ಪ ಅಮೌಂಟಷ್ಟು ಟೋನ್ ಫೀಸ್ ಬೇಕಾಗ್ತದೆ. ಇವಾಗಲ್ಲ, ವ್ಯಾಲೆಟಿಂದ ಮತ್ತೆ ಎಕ್ಸ್ಚೇಂಜಸ್ಗೆ ಅಥವಾ ನಿಮ್ಮ ಒಂದು ಎಕ್ಸ್ಚೇಂಜಲ್ಲಿ ಸ್ವಾಪನ್ನು ಮಾಡೋದಕ್ಕೆ ಈ ರೀತಿ ಎಲ್ಲ ಫೀಸ್ ಬೇಕಾಗ್ತದೆ. ಬಟ್ ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡಿಕೊಂಡ್ರೆ ಯಾವುದೇ ಥರ ಗ್ಯಾಸ್ ಫೀಸ್ ಕೂಡ ಕೇಳೋದಿಲ್ಲ. ಫಸ್ಟ್ ಇವಾಗ ನಾನು ನಿಮಗೆ ಎಕ್ಸ್ಚೇಂಜ್ಗೆ ಹೇಗೆ ವಿಡ್ರಾ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಎಕ್ಸ್ಚೇಂಜಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇರೋಂಥ ಕಂಟಿನ್ಯೂ ಬಟನ್ನ ಕ್ಲಿಕ್ ಮಾಡ್ಕೊತೀರ. ನಿಮ್ಗೆ ಎರಡು ಆಪ್ಷನ್ ಬರುತ್ತೆ, OKX ಎಕ್ಸ್ಚೇಂಜು ಮತ್ತು ಇನ್ನೊಂದು ಬೈಬಿಟ್ ಎಕ್ಸ್ಚೇಂಜು. OKX ಎಕ್ಸ್ಚೇಂಜ್ ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲಿ ವರ್ಕ್ ಆಗ್ತಾಯಿಲ್ಲ, ಯಾಕಂದರೆ ಬ್ಲಾಕನ್ನು ಮಾಡಿದ್ದಾರೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಬೈಬಿಟ್ ಎಕ್ಸ್ಚೇಂಜ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಬೈಬಿಟನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಸೆಂಡ್ ಹಿಯರ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಡು ಯು ಹ್ಯಾವ್ ಆ್ಯನ್ ಬೈಬಿಟ್ ಅಕೌಂಟ್ ಅಂತ ಕೇಳುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಬೈಬಿಟ್ ಅಕೌಂಟ್ ಇತ್ತು ಅಂದರೆ ಎಸ್ ಐ ಹ್ಯಾವ್ ಇಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಬೈಬಿಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು KYC ಕೂಡ ಕಂಪ್ಲೀಟನ್ನು ಮಾಡ್ಕೊಳ್ಳಿ. KYC ಆಗೋದಕ್ಕೆ ಒಂದು 12 ಅವರ್ಸ್ ಅಥವಾ ಒಂದು 24 ಅವರ್ಸ್ ಆಗುತ್ತೆ, ತುಂಬಾ ಬೇಗ ಆಗುತ್ತೆ, ಏನು ತೊಂದರೆ ಇಲ್ಲ. ಐ ಹ್ಯಾವ್ ಇಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಬೈಬಿಟ್ UIDನ ಕೇಳುತ್ತೆ, ಡಾಕ್ಸ್ ಡೆಪಾಸಿಟ್ ಅಡ್ರೆಸ್ಸನ್ನು ಕೇಳುತ್ತೆ, ಮತ್ತು ಮೆಮೊ ಕೂಡ ಕೇಳುತ್ತೆ. ಬೈಬಿಟ್ UID ಇದೆಲ್ಲಿ ಸಿಗುತ್ತೆ ಅಂದರೆ ಬೈಬಿಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಮೇಲ್ಗಡೆ ನಿಮಗೆ ಪ್ರೊಫೈಲ್ ಸಿಂಬಲ್ ಕಾಣಿಸ್ತಾ ಇದೆ ಗೊತ್ತಾ, ಮೇಲ್ಗಡೆ ಟಾಪ್ ಕಾರ್ನಲ್ಲಿ ಲೆಫ್ಟ್ ಸೈಡು, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಇಮೇಲ್ ID ಕಾಣುತ್ತೆ, ಅದರ ಕೆಳಗಡೆ UID ಅಂದ್ಬಿಟ್ಟು ಒಂದು 7 ಡಿಜಿಟ್ ಅಥವಾ 10 ಡಿಜಿಟ್ ನಂಬರ್ನ ಕೊಟ್ಟಿದ್ದಾರೆ. ಅಷ್ಟನ್ನು ಕೂಡ ಇಲ್ಲಿ ಕಾಪಿ ಮಾಡ್ಕೊತೀರಾ. ಕಾಪಿ ಮಾಡ್ಕೊತಾಗ ಮೊದಲು ಪೇಸ್ಟ್ ಮಾಡ್ತೀರಾ. UIDನಾಗ ಸಕ್ಸಸ್ಫುಲಿ ಸಬ್ಮಿಟನ್ನು ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಡಾಕ್ಸ್ ಡೆಪಾಸಿಟ್ ಅಡ್ರೆಸ್ಸನ್ನು ಹಾಕಬೇಕು. ಅದೆಲ್ಲಿ ಸಿಗುತ್ತೆ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಬೈಬಿಟ್ ಅಪ್ಲಿಕೇಶನ್ನ ಕೆಳಗಡೆ ನಿಮಗೆ ಅಸೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತಂದ್ರೆ ಕೆಳಗಡೆ ನಿಮಗೆ ಡೆಪಾಸಿಟ್ ಕ್ರಿಪ್ಟೋ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ತೈತೆ, ಮೂರನೇ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಬರಲಿ ಬೇರೆ ಬೇರೆ ಟೋಕನ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಸರ್ಚ್ ಬರಲಿ ಏನು ಸರ್ಚ್ ಮಾಡಬೇಕಂದ್ರೆ DOGS ಡಾಕ್ಸ್ ಅಂತ ಸರ್ಚ್ ಮಾಡ್ತಂದರೆ ಕೆಳಗಡೆ ನಿಮಗೆ ಡಾಕ್ಸ್ ಲೋಗೋ ಕೂಡ ಕಾಣಿಸ್ತೈತೆ, ಹಾಗೆ ಡಾಕ್ಸ್ ಟೋಕನ್ ಕೂಡ ಕಾಣಿಸ್ತೈತೆ. ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋನ್ ನೆಟ್ವರ್ಕನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನಿಮ್ಮ ಒಂದು QR ಕೂಡ ಅಂದರೆ ನಿಮ್ಮ ಒಂದು ಡೆಪಾಸಿಟ್ QR ಕೂಡ ಕಾಣಿಸ್ತಾ ಇರುತ್ತೆ. ಅದರ ಕೆಳಗಡೆ ಡೆಪಾಸಿಟ್ ಅಡ್ರೆಸ್ ಇದೆ ಮತ್ತು ಮೆಮೊ ಕೂಡ ಕಾಣಿಸ್ತಾ ಇರುತ್ತೆ. ಡೆಪಾಸಿಟ್ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊತೀರಾ, ತೊಗೊಂಬಂದಿಲ್ಲಿ ಪೇಸ್ಟ್ ಮಾಡ್ತೀರಾ. ಹಾಗೆ ಮೆಮೊ ಏನೈತೆ ಪ್ರತಿಯೊಬ್ಬರು ಕೂಡ ಇದು ಕಂಪಲ್ಸರಿ ಹಾಕಲೇಬೇಕು. ಮೆಮೊ ಏನಾದರೂ ಹಾಕಲಿಲ್ಲ ಅಂದರೆ ನಿಮ್ಮ ಒಂದು ಡೆಪಾಸಿಟ್ ಮಾಡಬೇಕಂದ್ರೆ ಸಕ್ಸಸ್ಫುಲಿ ಡೆಪಾಸಿಟ್ ಆಗೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಡೆಪಾಸಿಟನ್ನು ಮಾಡ್ತಾ ಇದ್ದಾರೆ ಡಾಕ್ಸನ್ನು. ಇನ್ ಕೇಸ್ ಏನಾದರೂ ನಿಮ್ಮ ಒಂದು ವ್ಯಾಲೆಟ್ಗೆ ವಿಡ್ರಾ ಮಾಡ್ಕೊತಾರೆ, ವ್ಯಾಲೆಟಿಂದ ಮತ್ತೆ ಎಕ್ಸ್ಚೇಂಜ್ ವಿಡ್ರಾ ಮಾಡಬೇಕು ಅಂದರೆ ಆ ವ್ಯಾಲೆಟಲ್ಲೂ ಕೂಡ ನಿಮ್ಗೆ ಮೆಮೊ ಅಂತ ಕೇಳುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಮೆಮೊನ ಕಂಪಲ್ಸರಿ ಹಾಕಲೇಬೇಕು. ಎಲ್ಲಿಂದಾದರೂ ಡೆಪಾಸಿಟ್ ಮಾಡಿ, ಮತ್ತು ಮೆಮೊ ಇತ್ತು ಅಂದರೆ ವ್ಯಾಲೆಟಿಂದ ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಯಾವುದರಿಂದನೇ ಇರ್ಬೋದು, ಈ ಒಂದು ಮೆಮೊ ಇಂಪಾರ್ಟೆಂಟ್. ಮೆಮೊ ಹಾಕಲಿಲ್ಲ ಅಂದರೆ ನಿಮ್ಮ ಒಂದು ಡೆಪಾಸಿಟ್ ಸಕ್ಸಸ್ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಮೆಮೊನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ, ಡೆಪಾಸಿಟ್ ಅಡ್ರೆಸ್ ಸರಿ ಇದೆಯಾ, UID ಸರಿ ಇದೆಯಾ, ಮೆಮೊ ಸರಿ ಇದೆಯಾ, ಪ್ರತಿಯೊಂದು ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಒಂದು KYC ಕೂಡ ಆಗಿದೆ ಅದನ್ನು ನೋಡ್ಕೊಳ್ಳಿ. KYC ಆಗಲಿಲ್ಲ ಅಂದರೆ ಡೆಪಾಸಿಟ್ ಆಗೋದಿಲ್ಲ. ಸೊ ಮೂರನ್ನು ಕೂಡ ಚೆಕ್ ಮಾಡಿಕೊಂಡು ಐ ಕನ್ಫರ್ಮ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಪಾಸಿಟ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಸೊ ಡೆಪಾಸಿಟ್ ಯಾವಾಗ ಸಕ್ಸಸ್ ಆಗುತ್ತೆ ಅಂದರೆ ಈ ಒಂದು ಟೋಕನ್ 20ನೇ ತಾರೀಕು 5 ಗಂಟೆ 30 ನಿಮಿಷ ಅಥವಾ 3 ಗಂಟೆ 30 ನಿಮಿಷಕ್ಕೆ ಲಿಸ್ಟಿಂಗ್ ಆಗ್ತಾಯಿದೆ. ನಿಮಗೆ ಮಧ್ಯಾಹ್ನ 1 ಗಂಟೆ ಅಥವಾ 1:30 ಅಷ್ಟರಲ್ಲಿ ನಿಮ್ಮ ಒಂದು ಎಕ್ಸ್ಚೇಂಜ್ಗೆ ಈ ಒಂದು ಟೋಕನ್ ಆ್ಯಡ್ ಆಗಿರುತ್ತೆ. ಆ 20ನೇ ತಾರೀಕು ನಾನು ಹೇಳ್ಕೊಡ್ತೀನಿ ಬಿಡಿ, ಹೇಗೆ ಸೆಲ್ ಮಾಡೋದು, ಹೇಗೆ ಬ್ಯಾಂಕಿಗೆ ವಿಡ್ರಾ ಮಾಡೋದು, ನಾನು ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಒಂದು ಸ್ಟೆಪ್ ಅಂತಂದರೆ ನಿಮ್ಮ ಒಂದು ಟೋಕನ್ಸನ್ನು ಹೇಗೆ ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡೋದು ಅಂದ್ಬಿಟ್ಟು. ಇವಾಗ ನಿಮ್ಮ ಹತ್ರ ಇರೋಂಥ ಟೋಕನ್ಸನ್ನು ವ್ಯಾಲೆಟ್ಗೆ ಹೇಗೆ ವಿಡ್ರಾ ಮಾಡೋದು ಅಂದರೆ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಎಕ್ಸ್ಚೇಂಜ್ ಅಥವಾ ವ್ಯಾಲೆಟ್ ಅಂತ ಐತಲ್ಲ, ಟೆಲಿಗ್ರಾಮ್ ವ್ಯಾಲೆಟ್, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನಿಮ್ಮ ಹತ್ರ ಟೆಲಿಗ್ರಾಮ್ ವ್ಯಾಲೆಟ್ ಇದೆಯಾ ಅಂತ ಕೇಳುತ್ತೆ. ನಿಮ್ಮ ಹತ್ರ ಟೆಲಿಗ್ರಾಮ್ ವ್ಯಾಲೆಟ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ. ಇನ್ ಕೇಸ್ ಟೆಲಿಗ್ರಾಮ್ ವ್ಯಾಲೆಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಬೇಕಾಗ್ತದೆ. ಫಸ್ಟ್ ಇವಾಗ ನಾವು ಟೋನ್ ಕೀಪರ್ಲೆ ಕನೆಕ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ್ಯಕ್ಚುಲಿ ಟೋನ್ ಕೀಪರ್ ಇವಾಗ ಕೇಳ್ತಾನೆ ಇಲ್ಲ. ಸೊ ಡೈರೆಕ್ಟಾಗಿ ಟೆಲಿಗ್ರಾಮ್ ವ್ಯಾಲೆಟನ್ನು ಕೇಳ್ತಾ ಇದೆ. ಇವಾಗ ಯಾವುದನ್ನಾದರೂ ಕೂಡ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ಓಪನ್ ವ್ಯಾಲೆಟ್ ಇನ್ ಟೆಲಿಗ್ರಾಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಕ್ಲಿಕ್ ಮಾಡ್ಕೊತೀರಾ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ಪ್ರತಿಯೊಂದು ಕೂಡ ಟಿಕ್ ಮಾಡಿಕೊಟ್ಬಿಟ್ಟು ಅಗ್ರಿನ ಕೊಟ್ಕೊತೀರಾ. ಲೆಟ್ಸ್ ಗೆಟ್ ವೆರಿಫೈಡ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋನ್ ನಂಬರ್ ಹಾಕ್ತೀರಾ. ಫೋನ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಕ್ಲಿಕ್ ಮಾಡ್ಕೊತೀರಾ. ಸೊ ಸಕ್ಸಸ್ಫುಲಿ ವೆರಿಫಿಕೇಷನ್ ಕೂಡ ಆಗುತ್ತೆ. ಸೊ ಫೈನಲ್ ಸ್ಟೆಪ್ ಏನೋ ಇವಾಗ ವಿಡ್ರಾನ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಕೀಪ್ ಗೋಯಿಂಗ್, ಒಂದು ವ್ಯಾಲೆಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆಲ್ರೆಡಿ ನಿಮ್ಮ ಹತ್ರ ವ್ಯಾಲೆಟ್ ಇತ್ತು ಅಂದರೆ ಕೀಪ್ ಗೋಯಿಂಗ್ ಬರುತ್ತೆ. ನಿಮ್ಮ ಹತ್ರ ವ್ಯಾಲೆಟ್ ಇಲ್ಲ ಅಂದರೆ ಇವಾಗ ಏನು ನಾನು ಹೇಳ್ಕೊಟ್ಟೆ ಆ ಒಂದು ಸ್ಟೆಪ್ಪನ್ನು ಮಾಡ್ಕೊಬೇಕಾಗುತ್ತೆ. ಆ ಒಂದು ಸ್ಟೆಪ್ಪನ್ನು ಮಾಡಿದ್ರೆ ನಿಮ್ಮ ಒಂದು ವ್ಯಾಲೆಟ್ ಕೂಡ ಕ್ರಿಯೇಟ್ ಆಗುತ್ತೆ ಟೆಲಿಗ್ರಾಮಲ್ಲಿ. ಕೀಪ್ ಗೋಯಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಸೆಕೆಂಡ್ ಆಪ್ಷನ್, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಕನ್ಫರ್ಮ್ ವಿಡ್ರಾಲ್ ಅಂತ ಬರುತ್ತೆ, ಐ ಕನ್ಫರ್ಮ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ವಿಡ್ರಾ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಸೊ ಈ ಒಂದು ಟೋಕನ್ ಯಾವಾಗ ಬರುತ್ತೆ, ಯಾವಾಗ ನಮಗೆ ಒಂದು ವ್ಯಾಲೆಟಿಗೆ ಬರುತ್ತೆ ಅಂದರೆ ಎಕ್ಸ್ಚೇಂಜ್ಗಾದರೆ
ಲಿಸ್ಟಿಂಗ್ ಆಗೋಕ್ಕಿಂತ ಮುಂಚೆ ಬರುತ್ತೆ. ಬಟ್ ನಾವೇನಾದರೂ ಇದು ವ್ಯಾಲೆಟ್ಗೆ ವಿಡ್ರಾನ ಮಾಡ್ಕೊತೀವಿ ಅಂದರೆ ನನ್ನ ಪ್ರಕಾರ ಲಿಸ್ಟಿಂಗ್ ಆದಮೇಲೆ ಬರುತ್ತೆ ಅಂದ್ಕೊತೀನಿ. ಏನಕ್ಕೆ ನಾಟ್ ಕಾಯಿನ್ ಅವರು ವಿಡ್ರಾ ಮಾಡಿದಾಗ ಆಗಿತ್ತು. ಸೊ ಅದನ್ನು ಹೇಳೋದಕ್ಕಾಗೋದಿಲ್ಲ. ಲಿಸ್ಟಿಂಗ್ ಆದಮೇಲೆ ಬರ್ಬೋದು ಅಥವಾ ಲಿಸ್ಟಿಂಗಿಂತ ಮುಂಚೆನೇ ಬರ್ಬೋದು. ಬಟ್ ನನ್ನ ಪ್ರಕಾರ ಲಿಸ್ಟಿಂಗ್ ಆಗಿ ಒಂದು 2 to 3 ಅವರ್ಸ್ ಆದಮೇಲೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಬೆಸ್ಟ್ ಏನು ಮಾಡಿ ಅಂದರೆ ನಿಮ್ಮ ಒಂದು ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಇನ್ ಕೇಸ್ ಫೈನಲ್ ಆಗಿ ನಾನು ಎಕ್ಸ್ಚೇಂಜ್ಗೆ ಕ್ರಿಯೇಟೇ ಮಾಡೋಕ್ಕಾಗ್ತಿಲ್ಲ, ನಾನು ಎಕ್ಸ್ಚೇಂಜನ್ನು ಆಕ್ಸೆಸ್ಸೇ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೊನೆಯದಾಗಿ ಎರಡನೇ ಆಪ್ಷನ್ ಬಿಟ್ಟು ವ್ಯಾಲೆಟ್ ವಿಡ್ರಾ ಮಾಡಿ. ಫಸ್ಟ್ ಪ್ರಿಫರೆನ್ಸ್ ಬಂತು ಅಂದರೆ ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡೋಕ್ಕೆ ಟ್ರೈ ಮಾಡಿ. ಎಕ್ಸ್ಚೇಂಜ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೈಬಿಟ್ ಪ್ರತಿಯೊಬ್ಬರು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಕ್ರಿಪ್ಟೋ ಫೀಲ್ಡಲ್ಲಿ ತುಂಬಾ ಯೂಸ್ ಆಗುತ್ತೆ. ಸೊ ಈ ಒಂದು ಮೆಥಡ್ ಬಂತು ಅಂದರೆ ಹೇಗೆ ವಿಡ್ರಾ ಮಾಡೋದು ನಮ್ಮ ಒಂದು ಟೆಲಿಗ್ರಾಮ್ ವ್ಯಾಲೆಟ್ಗೆ, ಹಾಗೆ ಎಕ್ಸ್ಚೇಂಜ್ಗೆ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಹೇಗೆ ವಿಡ್ರಾ ಮಾಡೋದು, ಹೇಗೆ ಕ್ರಿಪ್ಟೋ ಎಕ್ಸ್ಚೇಂಜ್ ವಿಡ್ರಾ ಮಾಡೋದು, ಈ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಈ ಒಂದು ಟೋಕನನ್ನು ಡೆಪಾಸಿಟ್ ಮಾಡೋದು, ಕ್ಲೈಮನ್ನು ಮಾಡುವಂಥ ಮೆಥಡ್ ಕೂಡ ಗೊತ್ತಾಗ್ತದೆ. ಸೊ ಇಷ್ಟಿನ ಅಪ್ಡೇಟು. ಈ ಒಂದು ಟೋಕನ್ ಡೆಪಾಸಿಟ್ ಆಗಿ ಲಿಸ್ಟಿಂಗ್ ಆದಮೇಲೆ ಹೇಗೆ ವಿಡ್ರಾ ಮಾಡೋದು ಏನೇನು ಕತೆ ಅದೆಲ್ಲ ನಾನು ನಿಮಗೆ ಡೀಟೇಲಾಗಿ ಟೆಲಿಗ್ರಾಮ್ ಚಾನಲ್ ಪೋಸ್ಟನ್ನು ಮಾಡ್ತೀನಿ, ಅಥವಾ ಇದೇ ಒಂದು ಚಾನಲ್ ವೀಡಿಯೋ ಮಾಡಿಬಿಟ್ಟು ಕೂಡ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ತೀರಾ ಅಂದರೆ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ಹಾಗೆ ಟೆಕ್ ಗಜ ಅಂದ್ಬಿಟ್ಟು ನಮ್ಮದೊಂದು ಮೈನ್ ಚಾನಲ್ ಇದೆ, ಅದು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬೇರೆ ಬೇರೆ ಕ್ರಿಪ್ಟೋ ಅಪ್ಡೇಟ್ ಅಥವಾ ಕ್ರಿಪ್ಟೋ ಲೂಟ್ಸ್ಗಳನ್ನು ಕೂಡ ಅದರಲ್ಲಿ ಹಾಕ್ತಾ ಇರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಎಪಿಸೋಡ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.